ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಸುರಿಯುತ್ತಿರ್ತಕ್ಕಂಥ ಭಾರಿ ಮಳೆಯಿಂದಾಗಲಿ ನಗರದ ಹಲವೆಡೆಗಳಲ್ಲಿ ಮರಗಳು ಕೂಡ ರಸ್ತೆಗಳು ಇರತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಬೆಂಗಳೂರಿನ ಕಮಿಷನರ್ ಕಚೇರಿಯ ಒಳಭಾಗದಲ್ಲಿದ್ದೇವೆ. ಬೆಂಗಳೂರಿನ ಶಿವಾಜಿನಗರ, ಕೆಆರ್ ಪುರಂ, ಕೋರಮಂಗಲ, ವಸಂತನಗರ, ಹೆಬ್ಬಾಳ ಸೇರಿದಂತೆ ಯಲಹಂಕ, ಬೆಂಗಳೂರಿನ ಹಲವೆಡೆಗಳಲ್ಲಿ ಧಾರಾಕಾರವಾಗಿ ಆಲಿಕಲ್ಲು ಸಹಿತ ಭಾರಿ ಮಳೆ ಸುರಿಯುತ್ತಿರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಗುಡುಗು ಸಹಿತ ಭಾರಿ ಮಳೆಗೆ ನಗರದ ಹಲವೆಡೆಗಳಲ್ಲಿ ಮರಗಳು ಹಾಗೂ ಮರದ ರೆಂಬೆ ಕೊಂಬೆಗಳು ಕೂಡ ಧರೆಶಾಹಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಟಿವಿ9 ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ಕಮಿಷನರ್ ಕಚೇರಿಯ ಆವರಣದಲ್ಲಿ ನಿಜಕ್ಕೂ ಕೂಡ ಹೊಳೆಯಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಮರದ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಧರೆಶಾಹಿಯಾಗಿರ್ತಕ್ಕಂಥದ್ದು. ಭಾಗಶಃ ಕೆಲವು ವೆಹಿಕಲ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಇಲ್ಲಿರ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಎಲ್ಲ ರೆಂಬೆ ಕೊಂಬೆಗಳು ಕೂಡ ವೆಹಿಕಲ್ಗಳ ಮೇಲೆ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳು ಹಾಗೂ ಮರದ ಬೃಹದಾಕಾರದ ಕೊಂಬೆಗಳು ಕೂಡ ಕೆಳಗೆ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಬಹುತೇಕ ಬೆಂಗಳೂರಿನ ತಗ್ಗು ಪ್ರದೇಶ ರಸ್ತೆಗಳಲ್ಲೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗಳ ಕಾಲ ಸುರಿದಂತಹ ಆಲಿಕಲ್ಲು ಮಳೆಗೆ, ಬಿರುಗಾಳಿ ಸಹಿತ ಗುಡುಗು ಸಹಿತ ಭಾರಿ ಮಳೆಗೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶದ ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಮಳೆ ಬಂದಾಗಲೂ, ಸಾಮಾನ್ಯ ಪ್ರಮಾಣದಲ್ಲಿ ಮಳೆ ಬಂದಾಗಲೇ ತಗ್ಗು ಪ್ರದೇಶದ ರಸ್ತೆಗಳು ಜಲಾವೃತವಾಗುತ್ತೆ. ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ರಭಸವಾಗಿ ಧಾರಾಕಾರವಾಗಿ ಸುರಿದಿರ್ತಕ್ಕಂಥ ಗಾಳಿ ಸಹಿತ ಗುಡುಗು ಸಹಿತ ಮಳೆಯಿಂದಾಗಿ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ದ್ವಿಚಕ್ರ ವಾಹನ ಸವಾರರ ಸಂಚಾರ ಕೂಡ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಕ್ರೆಸೆಂಟ್ ರಸ್ತೆಯಲ್ಲೂ ಕೂಡ ಬೃಹದಾಕಾರದ ಮರ ರಸ್ತೆಗೆ ಉರುಳಿ ಬಿದ್ದಿರ್ತಕ್ಕಂಥದ್ದು. ಶಿವಾನಂದ ಸರ್ಕಲ್ ಅಲ್ಲೂ ಕೂಡ ರಸ್ತೆಗೆ ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ವರದಿಯಾಗಿದೆ. ಇದೇ ರೀತಿಯಾಗಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮರಗಳು ಕೂಡ ರಸ್ತೆಗೆ ಉರುಳಿರ್ತಕ್ಕಂಥ ಘಟನೆಗಳು ಕೂಡ ವರದಿಯಾಗ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಸುರಿಯುತ್ತಿರ್ತಕ್ಕಂಥ ಭಾರಿ ಮಳೆಯಿಂದಾಗಲಿ ನಗರದ ಹಲವೆಡೆಗಳಲ್ಲಿ ಮರಗಳು ಕೂಡ ರಸ್ತೆಗಳು ಇರತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಬೆಂಗಳೂರಿನ ಕಮಿಷನರ್ ಕಚೇರಿಯ ಒಳಭಾಗದಲ್ಲಿದ್ದೇವೆ. ಬೆಂಗಳೂರಿನ ಶಿವಾಜಿನಗರ, ಕೆಆರ್ ಪುರಂ, ಕೋರಮಂಗಲ, ವಸಂತನಗರ, ಹೆಬ್ಬಾಳ ಸೇರಿದಂತೆ ಯಲಹಂಕ, ಬೆಂಗಳೂರಿನ ಹಲವೆಡೆಗಳಲ್ಲಿ ಧಾರಾಕಾರವಾಗಿ ಆಲಿಕಲ್ಲು ಸಹಿತ ಭಾರಿ ಮಳೆ ಸುರಿಯುತ್ತಿರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಗುಡುಗು ಸಹಿತ ಭಾರಿ ಮಳೆಗೆ ನಗರದ ಹಲವೆಡೆಗಳಲ್ಲಿ ಮರಗಳು ಹಾಗೂ ಮರದ ರೆಂಬೆ ಕೊಂಬೆಗಳು ಕೂಡ ಧರೆಶಾಹಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಟಿವಿ9 ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ಕಮಿಷನರ್ ಕಚೇರಿಯ ಆವರಣದಲ್ಲಿ ನಿಜಕ್ಕೂ ಕೂಡ ಹೊಳೆಯಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಮರದ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಧರೆಶಾಹಿಯಾಗಿರ್ತಕ್ಕಂಥದ್ದು. ಭಾಗಶಃ ಕೆಲವು ವೆಹಿಕಲ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಇಲ್ಲಿರ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಎಲ್ಲ ರೆಂಬೆ ಕೊಂಬೆಗಳು ಕೂಡ ವೆಹಿಕಲ್ಗಳ ಮೇಲೆ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳು ಹಾಗೂ ಮರದ ಬೃಹದಾಕಾರದ ಕೊಂಬೆಗಳು ಕೂಡ ಕೆಳಗೆ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಬಹುತೇಕ ಬೆಂಗಳೂರಿನ ತಗ್ಗು ಪ್ರದೇಶ ರಸ್ತೆಗಳಲ್ಲೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗಳ ಕಾಲ ಸುರಿದಂತಹ ಆಲಿಕಲ್ಲು ಮಳೆಗೆ, ಬಿರುಗಾಳಿ ಸಹಿತ ಗುಡುಗು ಸಹಿತ ಭಾರಿ ಮಳೆಗೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶದ ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು.